ಅಂತೂ ಇಂತೂ ಮಗ ಡೇ 1 IPL ಆಕ್ಷನ್ ಮುಗ್ದಿದೆ. ನಮ್ಮ RCB ಕಡೆಗಂತೂ ದೇವರಾಣೆಗೂ ಹೋಗಿಲ್ಲ. ಖರಾಬ್ ಆಗಿ ಆಕ್ಷನ್ ಮಾಡಿದ್ದು ಅಂದ್ರೆ ನಮ್ಮ RCBನೇ, ಅದ್ರಲ್ಲಿ ಡೌಟೇ ಬೇಡ. ಡೇ 1 ಅಲ್ಲಿ ಏನೇನಾಯ್ತು ಅಂತ ನೋಡ್ತಾ ಹೋಗುವ ಮಗ. ನೀವಿನ್ನೂ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಮೊದ್ಲಿಗೆ ಅರ್ಶ್ದೀಪ್ ಸಿಂಗ್ ಬಂದಿದ್ದು, ಪಂಜಾಬ್ ಅವರು ಟೀಮ್ ಎತ್ತಿ 18 ಕೋಟಿಗೆ ಅರ್ಶ್ದೀಪ್ ಸಿಂಗ್ ನ ತಗೊಂಡ್ರು. ನಂಗೆ ಗೊತ್ತಿತ್ತು ಮಗ ಅರ್ಶ್ದೀಪ್ ಸಿಂಗ್ ನ ಪಂಜಾಬ್ ಅವರು ಬೈಬ್ಯಾಕ್ ಮಾಡೇ ಮಾಡ್ತಾರೆ ಅಂತ. ನೆಕ್ಸ್ಟ್ ರಬಾಡ್ ಅವರು GTಗೆ 10.75 ಕೋಟಿ ಹೋದ್ರು. ಒಂಥರ ಮನಿಗೆ ವರ್ತ್ ಅಂತಾನೆ ಅಂತೀನಿ. ಅದಾದ್ಮೇಲೆ ಮಗ ಬಂದಿದ್ದು ಶ್ರೇಯಸ್ ಅಯ್ಯರ್. IPL ವಿನ್ನಿಂಗ್ ಕ್ಯಾಪ್ಟನ್ ಗೆ ಇಷ್ಟೊಂದು ಡಿಮ್ಯಾಂಡ್ ಇರುತ್ತೆ ಅಂತ ದೇವರನಿಗೂ ಗೊತ್ತಿರಲಿಲ್ಲ. ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದೆ ಇವರು. 26.75 ಕೋಟಿ ಗುರು. ಸೀರಿಯಸ್ಲಿ ಲಿಟ್ರಲಿ ಇಷ್ಟೊಂದೆಲ್ಲ ಹೈಗ್ ಹೋಗೋ ಪ್ಲೇಯರ್ ಇವರು. ನಾನೇನೋ ಮ್ಯಾಕ್ಸ್ ಟು ಮ್ಯಾಕ್ಸ್ 13 14 ಕೋಟಿ ಹೋಗ್ಬೋದು ಅನ್ಕೊಂಡೆ. ಈ ರೇಂಜಿಗೆಲ್ಲ ಹೋಗ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಜಾಸ್ ಬಟ್ಲರ್ ಆರಾಮಾಗಿ ಸಿಕ್ಕಿದ್ರು GTಗೆ ಬರೀ 15.75 ಕೋಟಿ. ಆರಾಮಾಗಿ ನಮ್ಮ RCB ಅವ್ರು ಜಾಸ್ ಬಟ್ಲರ್ ತಗೋಬಹುದಿತ್ತು. ಅದ್ ಯಾಕೆ ಟ್ರೈನೇ ಮಾಡಿಲ್ಲ ಅಂತ ಗೊತ್ತಾಗಿಲ್ಲ ನಂಗೆ. ಸ್ಟಾರ್ಕ್ ಬಂದಿದ್ ನೆಕ್ಸ್ಟ್ ಮಗ 11.75 ಕೋಟಿ DCಗೆ. ಇದು ಒಂದು ಒಳ್ಳೆ ಪಿಕ್ ಅಂತೀನಿ. RCB ಅವರು ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಟ್ರೈ ಮಾಡಿದ್ರು, ಒಂಥರ ಶಾಸ್ತ್ರಕ್ಕೆಲ್ಲ ಟ್ರೈ ಮಾಡ್ತಾರಲ್ಲ ಆ ತರ ಟ್ರೈ ಮಾಡ್ಬಿಟ್ಟು ಅದಾದ್ಮೇಲೆ ಟ್ರೈನೇ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ ಬಂದಿದ್ ಮಗ ರಿಷಬ್ ಪಂತ್. LSGಗೆ 27 ಕೋಟಿ ಮಗ. LSG ಬೇಕೇ ಬೇಕು ಅಂತ ಟ್ರೈ ಮಾಡಿ ಕೊನೆಗೆ ಒಂದೇ ಸಲ ರೈಸ್ ಮಾಡಿದ್ದು. ಈಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿ ರಿಷಬ್ ಪಂತ್ ಇದಾರೆ. ಪಂತ್ ಅವರು CSK ಬರ್ತಾರೆ, RCB ಬರ್ತಾರೆ ಅಂತ ಎಲ್ಲ ಟಾಕ್ ನೋಡಿದ್ರೆ LSG ಎತ್ತಾಕೊಂಡ್ಬಿಡದ. ನನಗ್ ಶಾಕ್ ಆಗಿದ್ ಮಗ ಡೇವಿಡ್ ಮಿಲ್ಲರ್ ಬರೀ 7.50 ಕೋಟಿಗೆ LSG ಹೋಗೋರೆ. ಸೊ ಇಷ್ಟೊಂದು ಚೀಪ್ ಆಗಿ ಸಿಗೋ ಪ್ಲೇಯರ್ ಅಂತೂ ಖಂಡಿತ ಅಲ್ಲ, ಯಾರು ಟ್ರೈ ಮಾಡಿ. RCB ಇವರನ್ನ ಆರಾಮಾಗಿ ಟ್ರೈ ಮಾಡ್ಬೋದಿತ್ತು. ಆ ಲಿಯಾಮ್ ಲಿವಿಂಗ್ಸ್ಟನ್ ಬದಲು ಮಿಲ್ಲರೇ ಸಿಗ್ತಾ ಇದ್ರೆ ಸಖತ್ ಆಗ್ತಿತ್ತು. ಚಹಲ್ದು ಏನ್ ನೋಡಿ 18 ಕೋಟಿ ಕೊಟ್ಟಾರ ಅಂತ ನಂಗೆ ಈಗ್ಲೂ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಅಮೌಂಟ್ ಕೊಡೋ ಪ್ಲೇಯರ್ ಅಂತೂ ಖಂಡಿತ ಅಲ್ಲ. ನಮ್ಮ RCB ಅದಕ್ಕೆ ದೇವರನೆಗೂ ತಗೊಂಡಿಲ್ಲ ಅಂತ ಗೊತ್ತಾಯ್ತು. ಪಂಜಾಬ್ ಅವ್ರ ಹತ್ರ ಏನ್ ಮಗ ಅಷ್ಟೊಂದು ಅಮೌಂಟ್ ಇದೆ, ಸ್ಪೆಂಡ್ ಮಾಡ್ತಾರೆ. ನಮ್ಮ DSP ಸಿರಾಜ್ ಅವರು 12.25 ಕೋಟಿಗೆ GT ಸೇಲ್ ಆಗೋರೆ. ನಮ್ಮ RCB ಟೀಮ್ ಎತ್ತುತ್ತಾರೆ ಅಂತ ಕಾಯ್ತಾ ಇದೀನಿ. ಬೇಡ ಅಂದ್ಬಿಡದ ಕೊನೆಗೆ. ನಮ್ಮ ಚಿನ್ನಸ್ವಾಮಿಯಲ್ಲಿ ಎಷ್ಟು ವರ್ಷ ಆಡ್ಕೊಂಡ್ ಬಂದವ್ರೆ, ಆರಾಮಾಗಿ ತಗೊಂಡು ಈ ವರ್ಷ ಒಂದು ಆಡ್ಸಬಹುದಿತ್ತು. ಅದು ಹೇಳಿಲ್ವಾ, ನಾವೇನೋ ಪ್ಲಾನ್ ಮಾಡಿದ್ರೆ ನಮ್ಮ RCB ಪ್ಲಾನಿಂಗ್ ಬೇರೆ ಇರುತ್ತೆ. ಅದಾದ್ಮೇಲೆ ಲಿಯಾಮ್ ಲಿವಿಂಗ್ಸ್ಟೋನ್ 8.75 ಕ್ರೋರಿಗೆ RCB ಎತ್ತಾಕೊಂಡ್ರು. ನಾನ್ ನೋಡ್ಬೇಕು ಈ ವರ್ಷ ಲಿಯಾಮ್ ಲಿವಿಂಗ್ಸ್ಟೋನ್ ಅದೇನ್ ಕಿತ್ತು ದಬ್ಬಾಕ್ತಾರೆ ಅಂತ. ವಿಲ್ ಜಾಕ್ಸ್ ಇರುವಾಗ ಲಿಯಾಮ್ ಲಿವಿಂಗ್ಸ್ಟೋನ್ ನ ಅವಶ್ಯಕತೆ ನಿಜವಾಗ್ಲೂ ಇರ್ಲಿಲ್ಲಪ್ಪ. ಸೀರಿಯಸ್ಲಿ ಹಾಳಾಗೋಗ್ಲಿ ಬಿಡು. ಇನ್ನು ನಮ್ಮ ಹತ್ರ ಪಸ್ ಐತೆ ಅಂತ ನಾನು ಕಾದು KL ರಾಹುಲ್ ಬರ್ತಾರೆ ಪಕ್ಕ RCB ಅಂತ ಫಿಕ್ಸ್ ಆಗಿದ್ವಿ. KL ರಾಹುಲ್ ಬಂದ್ರು ಮಗ. ಏನೋ RCB ಗೆ KL ರಾಹುಲ್ ಬೇಕು ಅನ್ನಂಗೆ ಸ್ವಲ್ಪ ಬಿಡ್ಡಿಂಗ್ ಗೆ ಹೋದ್ರು. ಬಟ್ ಕೊನೆಗೆ ಮಗ ಕೇವಲ 14 ಕೋಟಿಗೆ KL ರಾಹುಲ್ DC ಹೋದ್ರು. ಲಿಟ್ರಲಿ ಇದು ಮಾತ್ರ ಡಿಸಪಾಯಿಂಟಿಂಗ್ ಅಲ್ಲಿ ಡಿಸಪಾಯಿಂಟಿಂಗ್. ಇದಾದ್ಮೇಲೆ ಆಕ್ಷನ್ ನೋಡ್ಬೇಕಂತ ನಂಗೆ ಅನ್ನಿಸ್ಲೇ ಇಲ್ಲ. ಮಾಕ್ ಆಕ್ಷನ್ ಅಲ್ಲಿ ತಗೊಂಡ್ಬಿಟ್ಟು ನಮ್ಮ RCB ಇಲ್ಲ ನಮ್ KL ಹುಡುಗ ನಮ್ಮವನು ಅಂತ ಸ್ಟೋರಿ ಸ್ಟೇಟಸ್ ಎಲ್ಲ ಹಾಕೊಂಡು ಕೊನೆಗೆ ಹಿಂಗೆಲ್ಲ ಬಿಟ್ರೆ ಏನ್ ಮಾಡೋದು. ಇವರು ನಮ್ಮ ಫ್ಯಾನ್ಸ್ ಜೊತೆ ತುಂಬಾ ಅಂದ್ರೆ ತುಂಬಾ ಆಟ ಆಡ್ತಾರೆ. ನಮ್ಮ ಫ್ಯಾನ್ಸ್ ಎಮೋಷನ್ಸ್ ಗೆ ಬೆಲೆನೇ ಇಲ್ಲ ಅನ್ಸುತ್ತೆ. ಕೊನೆಗೆ ಮಗ ಸೀರಿಯಸ್ಲಿ ನಂಗೆ ಜೋಕ್ ಆಗಿದ್ದು ವೆಂಕಟೇಶ್ ಅಯ್ಯರ್ಗೆ 21-22 ಕೋಟಿ ತನಕ RCB ಕೂಗ್ತಾನೆ ಇದಾರೆ. ಅಯ್ಯಪ್ಪ, ಎಲ್ಲಾದ್ರೂ 23 ಕೋಟಿಗೆ ನಮ್ಮ RCB ಸಿಗ್ತಾ ಇದ್ರೆ ಏನ್ ಕತೆ. ಅಮೌಂಟ್ ಹೋಯ್ತು ಅಂತ ಪ್ಲೇಯರು ಅಲ್ಲ. ಕೊನೆಗೆ ದೇವ್ರ ದಯೆಯಿಂದ ಏನೋ KKR ಅವರು 23.85 ಕೋಟಿಗೆ ವೆಂಕಟೇಶ್ ಅಯ್ಯರ್ನ ತಗೊಂಡ್ರು. ಮ್ಯಾಕ್ಸ್ವೆಲ್ ಅವರು 4.20 ಕೋಟಿಗೆ PBKS ಹೋದ್ರು. ಆರಾಮಾಗಿ RTM ನ ಎತ್ತಬಹುದಿತ್ತು. ಮ್ಯಾಕ್ಸ್ವೆಲ್ ಬೇಕು ಮಗ, ಈ ಸೀಸನ್ ತೋರಿಸ್ತಾರೆ ಪಂಜಾಬಿಗೆ ಹೋಗಿ ಯಾಕೆ ನಾನ್ ಬೇಕು ಅಂತ. ಜಾನಿ ಬೇಸ್ಟ್ ಅನ್ಸೋಲ್ಡ್ ಆಗಿದ್ದಾರೆ ಮಗ. ಫಿಲಿಪ್ ಸಾಲ್ಟ್ ಅದಾದ್ಮೇಲೆ 11.50 ಕೋಟಿಗೆ RCB ಬಂದ್ರು. ಇದೊಂದು ಒಳ್ಳೆ ಪಿಕ್ ಅಂತೀನಿ ನೋಡಿ. ಅದಾದ್ಮೇಲೆ ಇಶಾಂತ್ ಕಿಶನ್ 11.25 ಕೋಟಿಗೆ SRH ಹೋದ್ರು. ಜಿತೇಶ್ ಶರ್ಮಾ 7.5 ಕೋಟಿಗೆ RCB ಬರ್ತಾ ಇದ್ರು. RCB ಅವ್ರೆ 11 ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ರು. ಜಿತೇಶ್ ಶರ್ಮಾ ಒಂದು ಒಳ್ಳೆ ಪಿಕ್ ಅಂತೀನಿ. ಇವರೇ ಬಿಟ್ಟಂತ ಹ್ಯಾಸಲ್ವುಡ್ 12.50 ಕೋಟಿಗೆ ಮತ್ತೆ ಬೈಬ್ಯಾಕ್ ಮಾಡವ್ರೆ. ಹ್ಯಾಸಲ್ವುಡ್ ಒಳ್ಳೆ ಬೌಲರೇ, ಬಟ್ ರೇಟ್ ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತಾ ಇದೆ. ಈ ನರೇರಾಜನ್ಗೆ RCB ಟ್ರೈ ಮಾಡಬಹುದಿತ್ತು. ಒಂದು ಒಳ್ಳೆ ಬೌಲರ್ ಆಗ್ತಾ ಇತ್ತು. ಚಿನ್ನಸ್ವಾಮಿಯಲ್ಲಿ ಇವ್ರ ಹತ್ರ ಇರೋ ಎಲ್ಲಾ ವೇರಿಯೇಷನ್ಸ್ ಹೆಲ್ಪ್ ಆಗ್ತಾ ಇತ್ತು. ಬಟ್ DCಗೆ 10.75 ಕ್ರೋರ್ಸ್ಗೆ ಸೇಲ್ ಆದ್ರು. ಟ್ರೆಂಟ್ ಬೋಲ್ಟ್ ಮಗ ಮುಂಬೈ ಇಂಡಿಯನ್ಸ್ ಗೆ 12.5 ಕ್ರೋರ್ಸ್ ಹೋದ್ರು. ಇದು ಬ್ರದರ್ಸ್ ಆಫ್ ಡಿಸ್ಟ್ರಕ್ಷನ್ ಆಗ್ಬಿಡುತ್ತೆ ಬುಮ್ರಾ ಬೋಲ್ಟ್ ಸೇರ್ಬಿಟ್ರೆ. ಮತ್ತೆ ಅದಾದ್ಮೇಲೆ ಅಂತ್ಯ ಪ್ಲೇಯರ್ಸ್ ಎಲ್ಲ ಬರ್ತಾ ಹೋದ್ರು. ಅಭಿನವ್ ಮನೋರ್ಗೆ ಆರಾಮಾಗಿ ಟ್ರೈ ಮಾಡಬಹುದಿತ್ತು ಮಗ. ನಮ್ಮ RCB ಒಂದು ಒಳ್ಳೆ ಫಿನಿಶರ್ ಸಿಗ್ತಾ ಇದ್ರು. ಬಟ್ SRH ಗೆ 3.20 ಕ್ರೋರಿಗೆ ಹೋದ್ರು. ಇನ್ನು ಅಶುತೋಷ್ ಶರ್ಮಾ ಕೇವಲ 3.80 ಕೋಟಿ DC ಅವರಿಗೆ ಹೋದ್ರು. ನಮ್ಮ RCB ಅಕಸ್ಮಾತ್ ಅಶುತೋಷ್ ಶರ್ಮಾ ತಗೊಂತಾ ಇದ್ರೆ ಇದೊಂದು ಒಳ್ಳೆ ಪಿಕ್ ಅಂತಿದ್ದೆ. ಒಳ್ಳೆ ಪ್ಲೇಯರ್ ಮಗ. ಲಾಸ್ಟ್ ಬಂದು ಎಷ್ಟು ಗೇಮ್ ನ ಚೇಂಜ್ ಮಾಡವ್ರೆ ಲಾಸ್ಟ್ ಟೈಮ್.
ಇದು ಯಾರೋ ರಸಿಕ್ ದರ್ ಅಂತೆ. ಆಕ್ಚುಲಿ ಇವ್ರು ಒಳ್ಳೆ ಬೌಲರ್ ಹೌದು, ಆದ್ರೆ 6 crore ಸ್ವಲ್ಪ ಜಾಸ್ತಿನೇ ಆಯ್ತು ನಮ್ಮ RCBಗೆ. ಅಲ್ಲಿ ಡೆಲ್ಲಿ ಅವರೇ ನಗ್ತವ್ರೆ, ಇವ್ರು ಯಾರ್ ಗುರು ಇಷ್ಟೊಂದು ಕೊಡ್ತವ್ರೆ ಅಂತ. ವೈಶಾಖ್ ಟ್ರೈ ಮಾಡಿದ ಮಗ ನಮ್ಮ RCB ಕೇವಲ 1.80 crore PBKS ಗೆ ಹೋದ್ರು. ಸುಯಾಶ್ ಶರ್ಮಾ ನಮ್ಮ RCBಗೆ 2.6 crore ಬಂದ್ರು ಮಗ. ಇದು ಅಷ್ಟೇ ಒಂದ್ ಒಳ್ಳೆ ಪಿಕ್ ಅಂತೀನಿ, ಯಾಕಂದ್ರೆ ಲೆಗ್ ಸ್ಪಿನ್ನರ್ ಬೇಕಿತ್ತು ನಮ್ಮ RCBಗೆ, ಸ್ಪಿನ್ನರ್ಸ್ ಇರ್ಲಿಲ್ಲ. ಇನ್ನೇನ್ ಗುರು, ಡೇ 1 ಆಪ್ಷನ್ ಮುಗೀತು. ಡೇ 2 ಅಲ್ಲಿ ಇನ್ನು ಏನೇನ್ ಕತೆ ಕಾದಿದೆಯೋ ನಂಗೆ ಗೊತ್ತಿಲ್ಲ. ಯಾವ ಪ್ಲೇಯರ್ಸ್ ನ ಪಿಕ್ ಮಾಡಿದ್ ನೋಡ್ಬಿಟ್ಟು ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಹಾಕ್ರಿ. ನನ್ನ ಮುಂದಿನ ವಿಡಿಯೋ ಬರೋ ತನಕ ಕ್ರಿಕೆಟ್ ನೋಡ್ತಾ ಇರಿ, ಆಡ್ತಾ ಇರಿ. ಬಾಯ್.